ಡಿ ಕೆ ಶಿವಕುಮಾರ್ ಅವರಿಗೆ ಹಿಂದುತ್ವವೇ ಆಪತ್ತು ಅಂತ ಹೇಳಲಾಗ್ತಾ ಇದೆ. ಅದೇನೇ ಆಗಿರ್ಬೋದು, ಅವರು ಸಾಫ್ಟ್ ಹಿಂದುತ್ವದ ಜಪವನ್ನ ಏನು ಮಾಡ್ತಿದ್ದಾರೆ, ಇದು ಇವತ್ತಲ್ಲ ಮುಂದೊಂದು ದಿನ ಅವರ ಕೈ ಹಿಡಿಯುತ್ತೆ ಅನ್ನೋದು ಅವರ ಆಪ್ತರ ಮಾತು. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಾಫ್ಟ್ ಹಿಂದುತ್ವದ ಅಸ್ತ್ರ ಶಾಪವಾಗುತ್ತಾ ಅನ್ನೋದು ಪ್ರಶ್ನೆಗಳಿಗೆ ಎದ್ದೊಳ್ತಾ ಇದೆ. ಇದೇ ಕಾರಣಕ್ಕೋಸ್ಕರ RSS ಗೀತೆ ಹಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಮೇಟ್ ಮಾಡೋದಕ್ಕೆ ಮುಂದೆ ಆಗ್ತಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ನಾನೊಬ್ಬ ಹಿಂದೂ ನಾಯಕ ಅಂತಾನೆ ಹೇಳ್ಕೊಳ್ದವ್ರು. ಯಾವತ್ತೂ ಅವಕಾಶ ಸಿಕ್ಕಾಗ್ಲೆಲ್ಲ ಡಿ ಕೆ ಶಿವಕುಮಾರ್ ಅವರು ಹಿಂದುತ್ವದ ಜಪವನ್ನ ಮಾಡ್ತಾರೆ. ನಾನೊಬ್ಬ ಹಿಂದೂ ಅಂತೇಳಿ ಎದೆ ತಟ್ಕೊಂಡು ಹೇಳ್ತಾರೋ. ಅಧಿಕಾರವನ್ನ ಹಿಡಿಯಲು ಶಸ್ತ್ರದ ಜೊತೆ ಶಾಸ್ತ್ರವೂ ಬೇಕು ಅನ್ನೋದ್ರ ಮೇಲೆ ಬಲವಾಗಿ ನಂಬಿಕೆ ಇಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಅವರು ನಾಸ್ತಿಕ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಅಪ್ಪಟ ದೈವ ಭಕ್ತ. ಟೆಂಪಲ್ ರನ್ ಮಾಡ್ತಿರ್ತಾರೆ, ಪೂಜೆಗಳನ್ನ ಮಾಡಿಸ್ತಾ ಇರ್ತಾರೆ. ನಾವು ಗಮನಿಸಿದ್ದೀವಿ, ಸಿಎಂ ಸಿದ್ದರಾಮಯ್ಯ ಮತ್ತು DCM ಡಿ ಕೆ ಶಿವಕುಮಾರ್ ಬಣದ ನಡುವೆ ಇದೇ ವಿಚಾರವಾಗಿ, ಸೈದ್ಧಾಂತಿಕ ವಿಚಾರವಾಗಿ ಸಂಘರ್ಷಗಳು ನಡೀತಾನೆ ಇರುತ್ತೆ. ನೋಡಿ, ಡಿ ಕೆ ಶಿವಕುಮಾರ್ ಅವರು ದೈವ ಭಕ್ತ, ದೇವರ ಮೇಲೆ ಅಪಾರವಾದಂಥ ನಂಬಿಕೆಯನ್ನು ಇಟ್ಟಿರುವಂಥವರು. ಹಾಗಾಗಿ ಟೆಂಪಲ್ ರನ್ ಅನ್ನ ಮಾಡ್ತಿರ್ತಾರೆ, ಹೊರ ರಾಜ್ಯದಲ್ಲೂ ಕೂಡ ಯಾಗ ಎಲ್ಲವನ್ನ ಕೂಡ ಮಾಡ್ತಾರೆ. ಆದರೆ ಇದನ್ನ ಬೇರೆ ರೀತಿಯಾಗಿ ಬಿಂಬಿಸೋದಕ್ಕೆ, ಅಧಿಕಾರಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತೇಳಿ ಬಿಂಬಿಸುವಂಥ ಕೆಲಸಗಳು ಸುಮಾರು ಬರೀ ಆಗಿದೆ. ಸದ್ಗುರು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವ್ರ ಜೊತೆ ವೇದಿಕೆಯನ್ನು ಹಂಚ್ಕೊಳ್ತಾರೆ. ಇಬ್ರು ಅಕ್ಕಪಕ್ಕದಲ್ಲಿ ಕೂತ್ಕೊಳ್ತಾರೆ. ಅರ್ಧ ಗಂಟೆ ಮಾತಾಡಿದ್ರು. ಅದಕ್ಕೆ ಏನೇನೋ ಚರ್ಚೆಗಳು ಶುರುವಾಯಿತು. BJPಗೆ ಬರ್ತಾರಂತೆ, ಡಿ ಕೆ ಶಿವಕುಮಾರ್ ಅಂತಿಮ ಮಾತುಕತೆ ಆಗಿದೆಯಂತೆ, ಅವರು ಹಿಂದುತ್ವದ ಜಪವನ್ನ ಮಾಡ್ತಿದ್ದಾರೆ, ಅವರಿಗೆ BJP ಲಿಫ್ಟ್ ಮಾಡೋದು ಸತ್ಯ, ಕಾಂಗ್ರೆಸ್ಸಿಂದ ಹೊರಗಡೆ ಬರ್ತಾರೆ, ಅವ್ರ ಜೊತೆ ಒಂದಷ್ಟು ಜನ ವಾಪಸ್ ಬಂದ್ಬಿಡ್ತಾರೆ. ಈ ಥರದ್ದೆಲ್ಲ ಚರ್ಚೆಗಳಾಯಿತು. ಆ ಚರ್ಚೆಗಳು ಆಗೋದಕ್ಕೂ ಹೈಕಮಾಂಡ್ ಎಂಟ್ರಿ ಆಯಿತು. ಏನಾಗಲ್ಲ, ಸುಮ್ಮನೆ ಇರಿ ಅಂತೇಳಿ ಕುಟುಂಬ ಸಮೇತವಾಗಿ ಅವರು ಕುಂಭಮೇಳದಲ್ಲೂ ಕೂಡ ಭಾಗಿಯಾದರು. ಯಾರೇನೇ ಅಂದ್ಕೊಳ್ಳಿ, ನಾನು ಒಬ್ಬ ಹಿಂದೂ, ನಾನೊಬ್ಬ ದೈವ ಭಕ್ತ, ನಾನು ಕುಂಭಮೇಳಕ್ಕೆ ಬರಬೇಕು ಅನ್ನಿಸ್ತು, ಕುಂಭಮೇಳದಲ್ಲಿ ಭಾಗಿಯಾಗಿದ್ದೀನಿ ಅಂತೇಳಿ ಅವ್ರು ಹೇಳಿಕೆಯನ್ನು ಕೊಡಿದ್ರು. ಕುಟುಂಬ ಸಮೇತರಾಗಿ ಹೋದ್ರು. ಆದ್ರೆ ಇದೇ ರಾಹುಲ್ ಗಾಂಧಿ ಅವರು ಕುಂಭಮೇಳದ ಬಗ್ಗೆ ತಕರಾರನ್ನ ಎತ್ತಿದ್ರು. ಇದೊಂದು ವ್ಯಾಪಾರ ಅಂತೇಳಿ ಒಂದು ಆರೋಪವನ್ನ ಕೂಡ ಮಾಡುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ದೇಶಾದ್ಯಂತ ರಾಹುಲ್ ಗಾಂಧಿ ಅವರು RSS ವಿರುದ್ಧ ಸಮರವನ್ನ ಸಾರ್ತಾರೆ. ಆದ್ರೆ RSS ವಿರುದ್ಧ ತುಟಿಕ್ ಪಿಟಿಕ್ ಅಂತ ಹೇಳೋದಿಲ್ಲ DCM ಡಿ ಕೆ ಶಿವಕುಮಾರ್ ಅವರು. ಸದಾ ವತ್ಸಲೆ ಮಾತೃಭೂಮಿ ಅಂತೇಳಿ ಹಾಡನ್ನ ಹೇಳ್ತಾರೆ ಸದನದಲ್ಲಿ. ಅವರು ಹಿಂದುತ್ವದ ಜಪವನ್ನ ಮಾಡ್ತಿದ್ದಾರೆ, ಇಲ್ಲ ಅಂತಲ್ಲ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಹಿಂದುತ್ವದ ಜಪ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಅಹಿಂದ ಜಪ, ಇವೆರಡೂ ಕೂಡ ಒಟ್ಟೊಟ್ಟಿಗೆ ಓಟ್ ಬಿದ್ದಿದ್ದಕ್ಕೇನೆ 130+ ಇರೋದು ಇವತ್ತು ಕಾಂಗ್ರೆಸ್ನ ಶಾಸಕರು. ಆದ್ರೆ ಈ ಹಿಂದುತ್ವದ ಜಪದಿಂದ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗತ್ತೆ ಅಂತೇಳಿ ಅದನ್ನ ಬಿಂಬಿಸುವಂತ ಕೆಲಸಗಳಾಗ್ತಾ ಇದೆ. ಕೆಲ ನಾಯಕರು ಹೋಗಿ ಹೈಕಮಾಂಡ್ಗೆ ದೂರನ್ನ ಕೊಟ್ಟು ಬಂದಿದ್ದಾರೆ. ನಿಮಗೆ ಚೆನ್ನಾಗಿ ಗೊತ್ತಿರಲಿ, ಇವತ್ತು ಬಿಹಾರದಲ್ಲಿ ಕಾಂಗ್ರೆಸ್ 6 ಸ್ಥಾನಗಳನ್ನ ಗೆಲ್ತು. ಎಷ್ಟು? 6 ಸ್ಥಾನಗಳು. ಅದಕ್ಕೆ ಒಂದಷ್ಟು ಜನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಅಥವಾ ರಾಜಕೀಯ ವಿಶ್ಲೇಷಕರನ್ನ ಕೇಳಿ ಏನಿರ್ಬೋದು ಕಾರಣ ಅಂತೇಳಿ. ಯಾರೋ ಇಬ್ರು ನಾಯಕರು ಕೊಟ್ಟಂತ ಸ್ಟೇಟ್ಮೆಂಟ್ ನಮ್ಗೆ ಇಷ್ಟೊಂದು ತೊಂದರೆ ಆಯ್ತು ಅಂತೇಳಿ. ಒಂದು ಯಾರು ಅಂತ ಹೇಳ್ತೀನಿ, ತೆಲಂಗಾಣದ CM ರೇವಂತ್ ರೆಡ್ಡಿ ಅವರು ಕೊಟ್ಟಂತ ಒಂದು ಹೇಳಿಕೆ, ಅದು ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಬ್ಯಾಕ್ ಸ್ಟಾಪ್ ಆಗಿದೆ ಅನ್ನೋದು ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ. ಕಾಂಗ್ರೆಸ್ನ ಕೆಲ ನಾಯಕರು ಕೂಡ ಹೇಳ್ಕೊಳ್ತಾರೆ, ಸುಳ್ಳಲ್ಲ. ಹಾಗಾಗಿ ಇವರು ಮಾಡ್ತಾ ಇರುವಂತ ಹಿಂದೂ ಜಪ ಏನಿದೆಯಲ್ಲ, ಅದು ಇವತ್ತಲ್ಲ ನಾಳೆ ಒಂದು ದಿನ ಕಾಂಗ್ರೆಸ್ಗೆ ಅದು ಲಾಭ ಆಗುತ್ತೆ ಅನ್ನೋದು ಅವ್ರು ನಂಬ್ಕೊಂಡಿದ್ದಾರೆ. ಆದರೆ ಅದನ್ನ ಕೆಲವರು ಬೇರೆಯದೇ ರೀತಿಯಲ್ಲಿ ಪೋರ್ಟ್ರೇಟ್ ಮಾಡೋದಕ್ಕೆ ಮುಂದಾಗ್ತಾರೆ, ಅದನ್ನ ಮ್ಯಾನಿಪುಲೇಟ್ ಮಾಡುವಂಥ ಪ್ರಯತ್ನಗಳು ಆಗ್ತಾ ಇದೆ ಅನ್ನೋದು ಚರ್ಚೆಗಳಂತೂ ಆಗ್ತಾ ಇದೆ. ಆದರೆ ರಾಜ್ಯದಲ್ಲಿ BJP ಕೌಂಟರ್ ಮಾಡಲು ನಾವು ಹಿಂದೂ ಜಪವನ್ನ ಮಾಡಲಿಲ್ಲ ಅಂತಂದ್ರೆ ಮುಂದೆ ದಿನ ಕಷ್ಟ ಅನ್ನೋದು ಕೆಲವರು ಹೇಳ್ತಾರೆ. ಹಿಂದುತ್ವ ಜಪ ಮಾಡೋದ್ರಿಂದ ನಾವು BJPನ ಎದುರಿಸೋದಕ್ಕಾಗೋದಿಲ್ಲ. BJP ಕೂಡ ಹಿಂದುತ್ವ ಜಪವನ್ನ ಮಾಡ್ತಾರೆ, ಇವರು ಕೂಡ ಮಾಡಿಬಿಟ್ರೆ, ನಮ್ಮವರೇ ಮಾಡಿಬಿಟ್ರೆ ಅದು ಕಷ್ಟ ಅಂತ ಕೆಲವರು ಹೇಳ್ಕೊಂಬಂದ್ರೆ. ಆದರೆ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್, ದೂರದೃಷ್ಟಿ, ಅದೆಲ್ಲವೂ ಕೂಡ ಅವರಿಗೆ ಸಕ್ಸಸ್ ತಂದು ಕೊಡುತ್ತೆ ಅಂತೇಳಿ
ತುಂಬ ಆಪ್ತರೊಬ್ಬರು ಹೇಳಿದ್ದಾರೆ. ಬಟ್ ಕಾದ್ ನೋಡಬೇಕು ಇದು ಅವ್ರಿಗೆ ಆಪತ್ತು ತಂದಿದ್ಯಾ ಅಥವಾ ಮುಂದೆ ಅದು ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದನ್ನು ಕಾಲನೇ ಉತ್ತರಿಸ್ಕೊಡ್ಬೇಕು. ಈಗ ಅದಕ್ಕೆ ಏನೇನೋ ಚರ್ಚೆಗಳು ಶುರುವಾಯಿತು. BJP ಬರ್ತಾರಂತೆ, DK ಶಿವಕುಮಾರ್ ಅಂತಿಮ ಮಾತುಕತೆ ಆಗಿದೆಯಂತೆ, ಅವರು ಹಿಂದುತ್ವದ ಜಪವನ್ನು ಮಾಡ್ತಿದ್ದಾರೆ, ಅವ್ರಿಗೆ BJP ಲಿಫ್ಟ್ ಮಾಡೋದು ಸತ್ಯ, ಕಾಂಗ್ರೆಸ್ಸಿಂದ ಹೊರಗಡೆ ಬರ್ತಾರೆ, ಅವ್ರ ಜೊತೆ ಒಂದಷ್ಟು ಜನ ವಾಪಸ್ ಬಂದ್ಬಿಡ್ತಾರೆ, ಈ ಥರದ್ದೆಲ್ಲ ಚರ್ಚೆಗಳಾಯಿತು. ಆ ಚರ್ಚೆಗಳು ಆಗೋದಕ್ಕೂ ಹೈಕಮಾಂಡ್ ಎಂಟ್ರಿ ಆಯಿತು. ಏನಾಗಲ್ಲ ಸುಮ್ಮನೆ ಇರಿ ಅಂತೇಳಿ ಕುಟುಂಬ ಸಮೇತವಾಗಿ ಅವರು ಕುಂಭಮೇಳದಲ್ಲೂ ಕೂಡ ಭಾಗಿಯಾದರು. ಯಾರೇನೇ ಅಂದ್ಕೊಳ್ಳಿ, ನಾನು ಒಬ್ಬ ಹಿಂದೂ, ನಾನೊಬ್ಬ ದೈವ ಭಕ್ತ, ನಾನು ಕುಂಭಮೇಳಕ್ಕೆ ಬರಬೇಕು ಅನ್ನಿಸ್ತು, ಕುಂಭಮೇಳದಲ್ಲಿ ಭಾಗಿಯಾಗಿದ್ದೀನಿ ಅಂತೇಳಿ ಅವ್ರು ಹೇಳಿಕೆಯನ್ನು ಕೊಡಿದ್ರು, ಕುಟುಂಬ ಸಮೇತರಾಗಿ ಹೋದ್ರು. ಆದರೆ ಇದೇ ರಾಹುಲ್ ಗಾಂಧಿ ಅವರು ಕುಂಭಮೇಳದ ಬಗ್ಗೆ ತಕರಾರನ್ನ ಎತ್ತಿದ್ರು. ಇದೊಂದು ವ್ಯಾಪಾರ ಅಂತೇಳಿ ಒಂದು ಆರೋಪವನ್ನ ಕೂಡ ಮಾಡುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ದೇಶಾದ್ಯಂತ ರಾಹುಲ್ ಗಾಂಧಿ ಅವರು RSS ವಿರುದ್ಧ ಸಮರವನ್ನ ಸಾರ್ತಾರೆ. ಆದರೆ RSS ವಿರುದ್ಧ ತುಟಿಕ್ ಪಿಟಿಕ್ ಅಂತ ಹೇಳೋದಿಲ್ಲ DCM DK ಶಿವಕುಮಾರ್ ಅವರು. ಸದಾ ವತ್ಸಲೆ ಮಾತೃಭೂಮಿ ಅಂತೇಳಿ ಹಾಡನ್ನ ಹೇಳ್ತಾರೆ ಸದನದಲ್ಲಿ. ಅವರು ಹಿಂದುತ್ವದ ಜಪವನ್ನ ಮಾಡ್ತಿದ್ದಾರೆ, ಇಲ್ಲ ಅಂತಲ್ಲ. ಒಂದು ಕಡೆ DK ಶಿವಕುಮಾರ್ ಅವರ ಹಿಂದುತ್ವದ ಜಪ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಅಹಿಂದ ಜಪ, ಇವೆರಡೂ ಕೂಡ ಒಟ್ಟೊಟ್ಟಿಗೆ ಓಟ್ ಬಿದ್ದಿದ್ದಕ್ಕೇನೆ 130+ ಇರೋದು ಇವತ್ತು ಕಾಂಗ್ರೆಸ್ನ ಶಾಸಕರು. ಆದ್ರೆ ಈ ಹಿಂದುತ್ವದ ಜಪದಿಂದ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗತ್ತೆ ಅಂತೇಳಿ ಅದನ್ನ ಬಿಂಬಿಸುವಂತ ಕೆಲಸಗಳಾಗ್ತಾ ಇದೆ. ಕೆಲ ನಾಯಕರು ಹೋಗಿ ಹೈಕಮಾಂಡ್ಗೆ ದೂರನ್ನ ಕೊಟ್ಟು ಬಂದಿದ್ದಾರೆ. ನಿಮಗೆ ಚೆನ್ನಾಗಿ ಗೊತ್ತಿರಲಿ, ಇವತ್ತು ಬಿಹಾರದಲ್ಲಿ ಕಾಂಗ್ರೆಸ್ 6 ಸ್ಥಾನಗಳನ್ನ ಗೆಲ್ತು. ಎಷ್ಟು? 6 ಸ್ಥಾನಗಳು. ಅದಕ್ಕೆ ಒಂದಷ್ಟು ಜನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಅಥವಾ ರಾಜಕೀಯ ವಿಶ್ಲೇಷಕರನ್ನ ಕೇಳಿ ಏನಿರ್ಬೋದು ಕಾರಣ ಅಂತೇಳಿ. ಯಾರೋ ಇಬ್ರು ನಾಯಕರು ಕೊಟ್ಟಂತ ಸ್ಟೇಟ್ಮೆಂಟ್ ನಮ್ಗೆ ಇಷ್ಟೊಂದು ತೊಂದರೆ ಆಯಿತು ಅಂತೇಳಿ. ಒಂದು ಯಾರು ಅಂತ ಹೇಳ್ತೀನಿ, ತೆಲಂಗಾಣದ CM ರೇವಂತ್ ರೆಡ್ಡಿ ಅವರು ಕೊಟ್ಟಂತ ಒಂದು ಹೇಳಿಕೆ, ಅದು ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಬ್ಯಾಕ್ ಸ್ಟ್ಯಾಪ್ ಆಗಿದೆ ಅನ್ನೋದು ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ. ಕಾಂಗ್ರೆಸ್ನ ಕೆಲ ನಾಯಕರು ಕೂಡ ಹೇಳ್ಕೊಳ್ತಾರೆ, ಸುಳ್ಳಲ್ಲ. ಹಾಗಾಗಿ ಇವರು ಮಾಡ್ತಾ ಇರುವಂಥ ಹಿಂದೂ ಜಪ ಏನಿದೆಯಲ್ಲ, ಅದು ಇವತ್ತಲ್ಲ ನಾಳೆ ಒಂದು ದಿನ ಕಾಂಗ್ರೆಸ್ಗೆ ಅದು ಲಾಭ ಆಗುತ್ತೆ ಅನ್ನೋದು ಅವ್ರು ನಂಬ್ಕೊಂಡಿದ್ದಾರೆ. ಆದರೆ ಅದನ್ನು ಕೆಲವರು ಬೇರೆಯದೇ ರೀತಿಯಲ್ಲಿ ಪೋರ್ಟ್ರೇಟ್ ಮಾಡೋದಕ್ಕೆ ಮುಂದಾಗ್ತಾರೆ, ಅದನ್ನು ಮ್ಯಾನಿಪುಲೇಟ್ ಮಾಡುವಂಥ ಪ್ರಯತ್ನಗಳು ಆಗ್ತಾ ಇದೆ ಅನ್ನೋದು ಚರ್ಚೆಗಳಂತೂ ಆಗ್ತಾ ಇದೆ. ಆದರೆ ರಾಜ್ಯದಲ್ಲಿ BJP ಕೌಂಟರ್ ಮಾಡಲು ನಾವು ಹಿಂದೂ ಜಪವನ್ನು ಮಾಡಲಿಲ್ಲ ಅಂತಂದರೆ ಮುಂದೆ ದಿನ ಕಷ್ಟ ಅನ್ನೋದು ಕೆಲವರು ಹೇಳ್ತಾರೆ. ಹಿಂದುತ್ವ ಜಪ ಮಾಡೋದ್ರಿಂದ ನಮಗೆ ನಾವು BJPನ ಎದುರಿಸೋದಕ್ಕಾಗೋದಿಲ್ಲ, BJP ಕೂಡ ಹಿಂದುತ್ವ ಜಪವನ್ನು ಮಾಡ್ತಾರೆ, ಇವರು ಕೂಡ ಮಾಡಿಬಿಟ್ರೆ, ನಮ್ಮವರೇ ಮಾಡಿಬಿಟ್ರೆ ಅದು ಕಷ್ಟ ಅಂತ ಕೆಲವರು ಹೇಳ್ಕೊಂಬಂದ್ರೆ. ಆದರೆ DK ಶಿವಕುಮಾರ್ ಅವರ ಪ್ಲಾನ್, ದೂರದೃಷ್ಟಿ ಅದೆಲ್ಲವೂ ಕೂಡ ಅವರಿಗೆ ಸಕ್ಸಸ್ ತಂದು ಕೊಡುತ್ತೆ ಅಂತೇಳಿ ತುಂಬ ಆಪ್ತರೊಬ್ಬರು ಹೇಳಿದ್ದಾರೆ. ಬಟ್ ಕಾದ್ ನೋಡಬೇಕು ಇದು ಅವ್ರಿಗೆ ಆಪತ್ತು ತಂದಿದ್ಯಾ ಅಥವಾ ಮುಂದೆ ಅದು ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದನ್ನು ಕಾಲನೇ ಉತ್ತರಿಸ್ಕೊಡ್ಬೇಕು.